Namaste Snehitare. Welcome back you all into the CAD Design in Kannada YouTube channel. This is class number 4 part 1 model. Okay. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಈ ಮಾಡೆಲ್ ನ ರಫಿಂಗ್ ಬಗ್ಗೆ ಡಿಸ್ಕಷನ್ ಮಾಡಿವಿ. ಅದೇ ರೀತಿ ನಾವು ಚಾಂಫರ್ ಬಗ್ಗೆನೂ ಡಿಸ್ಕಷನ್ ಮಾಡಿವಿ. ರೈಟ್. ಸೊ ನೋಡಿ ಇವಾಗ ಟಾಪ್ ವ್ಯೂ ಅಲ್ಲಿ ನಮಗೆ ಇಲ್ಲಿರುವಂತಹ ಎಲ್ಲಾ ಪೋರ್ಷನ್ ನಾವು ಮಷೀನಿಂಗ್ ಮಾಡಿವಿ. ಆದ್ರೆ ಇದರ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಎರಡು ಸ್ಲಾಟ್ ಅನ್ನ ಕೊಟ್ಟಿದ್ದಾನೆ. ಸೊ ಈ ಸ್ಲಾಟ್ ಅನ್ನ ಹೇಗೆ ಮಷೀನಿಂಗ್ ಮಾಡೋದು ಅಂತೇಳಿ ನಿಮ್ಗೆ ಇವತ್ತು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಓಕೆ. ಸೊ ನೋಡಿ ನೀವು ಈ ಮಾಡೆಲ್ ಅನ್ನ ಓಪನ್ ಮಾಡ್ಕೊಂತೀರಲ್ಲ, ಸೊ ಅವಾಗ ಸೊ ಈ ಬ್ಯಾಕ್ ಸೈಡ್ ಏನಿದೆಯಲ್ಲ, ಸೊ ಈ ಬ್ಯಾಕ್ ಸೈಡ್ ನೀವು ಟಾಪ್ ವ್ಯೂ ರೀತಿ ನೀವು ಇದನ್ನ ಡೈನಾಮಿಕ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡ್ರೆ ರೊಟೇಟ್ ಮಾಡ್ಕೊಬೇಕು. ನಾವು ಫಸ್ಟ್ನೇ ಕ್ಲಾಸ್ ಅಲ್ಲಿ ಹೇಗೆ ನಾವು 90 ಡಿಗ್ರಿ ರೊಟೇಟ್ ಮಾಡಿವಲ್ಲ, ಸೊ ಆ ರೀತಿ ಸೊ ಈ ಮಾಡೆಲ್ ಸೊ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಟಾಪ್ ರೀತಿ ಬರಬೇಕು. ಆ ರೀತಿ ನೀವು ಚೇಂಜ್ ಮಾಡ್ಕೊಳ್ಳಿ. ಸೊ ಬಟ್ ನಾನು ಡೈರೆಕ್ಟ್ ಇಲ್ಲಿ ಪ್ಲೇನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಕೂಡ ತೋರಿಸ್ಕೊಡ್ತೀನಿ ಹೇಗೆ ಮಾಡ್ಬೇಕಂತೇಳಿ. ಸೊ ನೋಡಿ ಇದರಲ್ಲಿ ಬಾಟಮ್ ಮೇಲೆ GWCS C ಮತ್ತು T ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಜಾಮೆಟ್ರಿ WCS ಕನ್ಸ್ಟ್ರಕ್ಷನ್ ಟೂಲ್, ರೈಟ್. ಸೊ ನಮಗೆ ಇವಾಗ ಬಾಟಮ್ ಫೇಸ್ ಏನಿತ್ತಲ್ಲ, ಸೊ ಅದು ನಮಗೆ ಟಾಪ್ ಆಗಿ ಬಂದಿದೆ ಇವಾಗ. ಸೊ ಒನ್ಸ್ ಅಗೇನ್ ಇವೆಲ್ಲ ನಮಗೆ ಹೈಡ್ ಮಾಡ್ತೀನಿ. ಸೊ ಅಂದ್ರೆ ನಿಮಗೆ ಕನ್ಫ್ಯೂಷನ್ ಆಗಂಗಿಲ್ಲ. ಜಸ್ಟ್ ಮಾಡೆಲ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಇಲ್ಲಿ ಹೈಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನಮಗೆ ಕಂಪ್ಲೀಟ್ ಆಗಿ ಹೈಡ್ ಆಗುತ್ತೆ. ಅಂಡ್ ಟೂಲ್ ಪಾತ್ ಇಲ್ಲ, ಸೊ ಟೂಲ್ ಪಾತ್ ಹೈಡ್ ಮಾಡ್ತೀನಿ. ಓಕೆ. ಸೊ ಇವಾಗ ನೋಡಿ ನಮಗೆ ಬಾಟಮ್ ಫೇಸ್ ಟಾಪ್ ಫೇಸ್ ಆಗಿ ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಈ ತರನು ಮಾಡಬಹುದು. ಈ ತರ ಮಾಡಿದ್ರೆ ನಾವು 4th ಆಕ್ಸಿಸ್ ಅಲ್ಲಿ ಈ ರೀತಿ ಪ್ರೊಸೆಸ್ ಅನ್ನು ಅಪ್ಲೈ ಮಾಡ್ತೀವಿ. ಬಟ್ ನೀವು ಏನ್ ಮಾಡ್ತೀರಿ ಅಂದ್ರೆ ಓಪನ್ ಮಾಡ್ಕೊಂಡು ಸೊ ಈ ಫೇಸ್ ಏನ್ ಕಾಣ್ತಾ ಇದಿಲ್ಲ, ಸೊ ಇದನ್ನು ನೀವು ರೊಟೇಟ್ ಮಾಡ್ಕೊಬೇಕು. ಸೊ ಈಗ ಆಲ್ರೆಡಿ ನಾನು ಲೆವೆಲ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ ಬಾಟಮ್ ಅಲ್ಲಿ. ಸೊ ಇಲ್ಲಿ ಬಟ್ 0 ಎಂಟಿಟಿ ಇದೆ. ಸೊ ನಾವು ಇವಾಗ ಏನೇ ಡ್ರಾ ಮಾಡಿದ್ರು ನಮಗೆ ಲೆವೆಲ್ 5 ಅಲ್ಲಿ ಮೂವ್ ಹಾಕೊಂತ ಹೋಗುತ್ತೆ. ಸೊ ಅದಕ್ಕಿಂತ ಮೊದಲು ಬಾಟಮ್ ಅಲ್ಲಿ ನೋಡಿದ್ವಿ 3D ಇದೆಯಲ್ಲ, ಸೊ ಇದನ್ನ 2D ಗೆ ಕನ್ವರ್ಟ್ ಮಾಡ್ತೀನಿ. ಅಂಡ್ ಜೆಡ್ ಬಂದು ಸ್ವಲ್ಪ ಡಿಸ್ಟೆನ್ಸ್ ಗೆ ಡ್ರಾ ಮಾಡ್ಕೊಳ್ಳಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಅಂತೇಳಿ ನಾನು 100 ವ್ಯಾಲ್ಯೂ ತಗೊಂತಾ ಇದ್ದೀನಿ. ಓಕೆ. ಸೊ ಇವಾಗ ಏನೇ ಡ್ರಾ ಮಾಡಿ ನಮಗೆ 0 ಇಂದ 100 ಡಿಸ್ಟೆನ್ಸ್ ಗೆ ಡ್ರಾ ಆಗುತ್ತೆ. ಸೊ ಇವಾಗ ವೈರ್ ಫ್ರೇಮ್ ಅಲ್ಲಿ ಹೋಗ್ತೀನಿ. ಸೊ ಇಲ್ಲಿ ಕರ್ವ್ 1 ಎಡ್ಜ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಫಸ್ಟ್ ಇದೇನಿದೆಯಲ್ಲ ಒಂದು ಲೈನ್ ಇದೆಯಲ್ಲ, ಸೊ ಆ ಲೈನ್ ನ ಕ್ಲಿಕ್ ಮಾಡ್ತೀನಿ. ಸೊ ನಮಗೆ ಅದು 3D ಇಂದ 2D ಗೆ ಕನ್ವರ್ಟ್ ಆಗಿ ಬರುತ್ತೆ. ಸೊ ಈ ಲೈನ್ ನ ಸೆಲೆಕ್ಟ್ ಮಾಡ್ಕೊಂತೀನಿ. ರೈಟ್. ನೋಡಿ 100 mm ಡಿಸ್ಟೆನ್ಸ್ ಗೆ ಅದು ಡ್ರಾ ಆಯ್ತು. ಸೊ ಜೆಡ್ ಮತ್ತೆ 2D ಕನ್ವರ್ಟ್ ಮಾಡಿದೆಯಲ್ಲ, ಸೊ ಇದೇ ಒಂದು ರೀಸನ್ಗೋಸ್ಕರ. ಅದೇ ರೀತಿ ಸೇಮ್ ಇದರ ಅಪೋಸಿಟ್. ಸೊ ಎರಡು ಲೈನ್ ನಾನು ಇವಾಗ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತೀನಿ. ರೈಟ್. ಸೊ ಈ ತರ ಮಾಡಬಹುದು, ಇಲ್ಲ ಅಥವಾ ನೀವು ಡೈರೆಕ್ಟ್ ಮಾಡೆಲ್ ಮೇಲೆ ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ಸೊ ಈ ತರ ಮಾಡಿದ್ರೆ ನಮಗೆ ಕನ್ಫ್ಯೂಷನ್ ಆಗಂಗಿಲ್ಲ. ಸೊ ಇವಾಗ ಮಾಡಿಫೈ ಲೆಂತ್ ಇದೆಯಲ್ಲ, ಸೊ ಮಾಡಿಫೈ ಲೆಂತ್ ಅನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಸೊ ಮಾಡಿಫೈ ಲೆಂತ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡಿಸ್ಟೆನ್ಸ್ ಏನಿದೆಯಲ್ಲ, ಡಿಸ್ಟೆನ್ಸ್ ನಾನು 10 ತಗೊಂತೀನಿ, 10 mm. ಸೊ ಇವಾಗ 4 ಕಾರ್ನರ್ಸ್ ಅಲ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡೋಣ, ಯಾಕಂದ್ರೆ ನಮ್ಗೆ ಟೂಲ್ ಫ್ರೀ ಆಗಿ ಮೂವ್ಮೆಂಟ್ ಆಗ್ಬೇಕಲ್ಲ. ಸೊ ಬೇಕಿದ್ರೆ ಇನ್ನೊಮ್ಮೆ, ರೈಟ್. ಸೊ 4 ಸೈಡ್ ನಾವು 20 mm ಇವಾಗ ಎಕ್ಸ್ಟ್ರಾಕ್ಟ್ ಮಾಡಿವಿ ನಾವು, ರೈಟ್. ಸೊ ಇವಾಗ ಲೈನ್ ಪ್ಯಾರಲ್ ಆಪ್ಷನ್ಸ್ ಯೂಸ್ ಮಾಡ್ಕೊತೀನಿ. ಈ ಲೈನ್ ಸೆಲೆಕ್ಟ್ ಮಾಡ್ಕೊಂಡು ಡೈರೆಕ್ಷನ್ ಕ್ಲಿಕ್ ಮಾಡಿ. ಸೊ ನಮಗೆ ಡಿಸ್ಟೆನ್ಸ್ 15 ತಗೊಂತೀನಿ ನಾನು ಇಲ್ಲಿ. ಆಫ್ಸೆಟ್ ಡಿಸ್ಟೆನ್ಸ್ ಏನು ಕೇಳ್ತಾ ಇದ್ದೀರಾ, ಸೊ ಇದು ಆಫ್ಸೆಟ್ ಡಿಸ್ಟೆನ್ಸ್ ಒಂದು 15. ಸೊ ಇವಾಗ ಈ ರೀತಿ ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ರೆ ನಮಗೆ ಇನ್ಸೈಡ್ ಅಲ್ಲಿ ಟೂಲ್ ಫ್ರೀ ಆಗಿ ಮೂವ್ಮೆಂಟ್ ಆಗಬೇಕು. ಅದೇ ರೀತಿ ಸೇಮ್ ಅಪೋಸಿಟ್ ಅಲ್ಲಿ ಕೂಡ 15. ದೆನ್ ಸೇ ಓಕೆ. ಸೊ ಇವಾಗ ಏನಿದೆಯಲ್ಲ, ಸೊ 4 ನೀವು ಜಾಯಿಂಟ್ ಮಾಡಿ. ಸೊ ನಾನಿಲ್ಲಿ ಲೈನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು 4 ಕಡೆ ಜಾಯಿಂಟ್ ಮಾಡ್ತೀನಿ. ಓಕೆ. ಸೊ ಫಸ್ಟ್ ಒಂದು ಕಡೆ ಆಯ್ತು, ಸೆಕೆಂಡ್ ಒನ್. ಸೊ ಈ ರೀತಿ ನಿಮಗೆ ಎಕ್ಸ್ಟೆಂಡ್ ಮಾಡೋದಕ್ಕೆ, ಜಾಯಿಂಟ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ನೀವು ಡೈರೆಕ್ಟ್ 3D ಮೇಲೆ ಅಪ್ಲೈ ಮಾಡಿದ್ರೆ. ಓಕೆ. ಸುಮ್ಮನೆ ಯಾಕೆ ಜಸ್ಟ್ ಒಂದು 2 ಸೆಕೆಂಡ್ ಅಥವಾ ಇದೇ ತರ ಸ್ವಲ್ಪ ಟೈಮ್ ಇದ್ರೂ ಪರವಾಗಿಲ್ಲ, ಬಟ್ ನಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗಿಲ್ಲ. ಅದಕ್ಕೆ ನಾವು ಈ ರೀತಿ ಕ್ರಿಯೇಟ್ ಮಾಡ್ಕೊಬೇಕು. ನಾವು ಯು ಹ್ಯಾವ್ ಟು ಗೋ ಟೂಲ್ ಪಾತ್. ಸೊ 3D ಟೂಲ್ ಪಾತ್ಗೋಸ್ಕರ ಈ ತರ ಕ್ರಿಯೇಟ್ ಮಾಡಿದ್ದೀನಿ. ಕೌಂಟ್ ಟೂರ್ ಯೂಸ್ ಮಾಡಿದ್ರೆ ನೀವು ಸಿಂಗಲ್ ಲೈನ್ ಮೇಲೆ ಅಪ್ಲೈ ಮಾಡಬಹುದು. ಸೊ ಇಲ್ಲಿ ನಾವು 3D ಅಲ್ಲಿ ನೋಡಿ ರಫಿಂಗ್ಗೋಸ್ಕರ ಪಾಕೆಟ್ ಅಂತೇಳಿ ಆಪ್ಷನ್ಸ್ ಇದೆಯಲ್ಲ, ಸೊ ಇದನ್ನೇ ಪಾಕೆಟ್ ಅನ್ನ ನೀವು ರಫಿಂಗ್ ಅಂಡ್ ಫಿನಿಶಿಂಗ್ಗೋಸ್ಕರ ಯೂಸ್ ಮಾಡಬಹುದು. ಓಕೆ. ಸೊ ನಾನು ಡೈರೆಕ್ಟ್ 2D ಕೌಂಟರ್ ಯೂಸ್ ಮಾಡ್ತೇನೆ ಅಂದ್ರೆ ಸಿಂಗಲ್ ಲೈನ್ ಸಾಕು ನನಗೆ. ಸೊ ನೋಡಿ ಇವಾಗ ಮಾಡೆಲ್ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಸೆಲೆಕ್ಟ್ ಮಾಡೆಲ್ ಅಂಡ್ ಎಂಡ್ ಸೆಲೆಕ್ಷನ್. ಓಕೆ. ಸೊ ಮಾಡೆಲ್ ಸೆಲೆಕ್ಟ್ ಆಯಿತು. ಕಂಟೈನ್ಮೆಂಟ್ ಏನಿದೆಯಲ್ಲ, ಸೊ 2 ರೆಕ್ಟ್ಯಾಂಗಲ್ ಅನ್ನ ಸೆಲೆಕ್ಟ್ ಮಾಡಿ. ಫಸ್ಟ್ ಒನ್
ಅಂಡ್ ಸೆಕೆಂಡ್ ಒನ್ ಡೈರೆಕ್ಷನ್ ಬೋತ್ ಸೇಮ್ ಕಡೆನೇ ಇರಬೇಕು ನಿಮಗೆ, ರೈಟ್? ದೆನ್ ಓಕೆ. ಸೊ ರೈಟ್, ನಾನು 3Dಗೋಸ್ಕರ ಈ ಮೆಥಡ್ ಅಪ್ಲೈ ಆಗುತ್ತೆ. ಇನ್ನು ಒಂದು ಸಿಂಪಲ್ ಅಂದರೆ ಕೌಂಟೂರ್ ಯೂಸ್ ಮಾಡಿದ್ರೆ ಜಸ್ಟ್ ನಮಗೆ ಫಸ್ಟಿಗೆ ನಾವು ಲೈನ್ ಕ್ರಿಯೇಟ್ ಮಾಡಿದೀವ, ಒಂದೇ ಲೈನ್ ಇದ್ರೆ ಸಾಕು, ಡೈರೆಕ್ಟ್ ಮೂವ್ಮೆಂಟ್ ಮಾಡ್ಕೊಳ್ಬಹುದು. ಅದ್ರ ಟೈಮ್ ಜಾಸ್ತಿ ಸೇವ್ ಆಗುತ್ತೆ. ನಿಮಗೆ 3D ಮೆಥಡ್ ಕೂಡ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತೇಳಿ ನಾನು ಈ ಒಂದು ಮೆಥಡ್ ಸ್ವಲ್ಪ ಡಿಫಿಕಲ್ಟ್ ಮೆಥಡ್ ಅನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಹಾಗಾದ್ರೆ ಇವಾಗ ನೋಡೋಣ. ಸ್ವಲ್ಪ ಇದು ಹ್ಯಾಂಗ್ ಆಗ್ತಾ ಇದೆ, ನಾನು ವಿಡಿಯೋ ಪಾಸ್ ಮಾಡ್ಕೊತೀನಿ. ಸೊ ಓಕೆ, ಸೊ ಇದರಲ್ಲಿ ಸೇಮ್ ಜಸ್ಟ್ ನಮಗೆ ಜಾಮೆಟ್ರಿ ಸೆಲೆಕ್ಷನ್ ಕೊಟ್ಟಿದ್ರೆ ಸಾಕು, ಇವೆಲ್ಲ ಸೇಮ್ ಸಿಂಪಲ್ ಆಗಿರುತ್ತೆ. ಸೊ ನಾನು ಇಲ್ಲಿ ಟೂಲ್ ಕ್ರಿಯೇಟ್ ಮಾಡಬೇಕು, ಅದಕ್ಕೆ ಸೆಲೆಕ್ಟ್ ಲೈಬ್ರರಿ ಟೂಲ್ ಹೋಗ್ತೀನಿ. ಸೊ ಟೋಟಲ್ 15 ಡಿಸ್ಟೆನ್ಸ್ ಇತ್ತಲ್ಲ, ಅದರಲ್ಲಿ ನಮಗೆ ಫ್ರೀ ಆಗಿ ಮೂವ್ಮೆಂಟ್ ಆಗ್ಬೇಕಂದ್ರೆ 8. ಸೊ 8 ತಗೊಂತೀನಿ ನಾನು, ಇಲ್ಲಾಂದ್ರೆ 6 ತಗೊಂಬಿಡಿ. 6 ಇನ್ನ ಫುಲ್ ಫ್ರೀ ಆಗಿ ಮೂವ್ಮೆಂಟ್ ಆಗುತ್ತೆ, ರೈಟ್? 2 ಟೈಮ್ಸ್ ಫ್ರೀ ಆಗಿ ಮೂವ್ಮೆಂಟ್ ಆಗುತ್ತೆ. ಸೊ ಇವಾಗ ಪ್ಲೇನ್ಸ್ ನೋಡಿ ಎಲ್ಲವೂ ಬಾಟಮ್ ಅಲ್ಲಿ ಇರಬೇಕು, ಯಾಕಂದ್ರೆ ನಾವು ಬಾಟಮ್ ಅನ್ನ ಟಾಪ್ ರೀತಿ ಕನ್ವರ್ಟ್ ಮಾಡಿವಿ, ರೈಟ್? ಕನ್ಫ್ಯೂಷನ್ ಆಗಕ್ಕೆ ಹೋಗಬೇಡಿ. ಅದೇ ರೀತಿ ಸೊ ಇವೆಲ್ಲವೂ ಹ್ಯಾಸ್ ಇಟ್ ಈಸ್ ಹಾಗೆ ಇರಲಿ, ನಾನು ಏನು ಚೇಂಜ್ ಮಾಡಂಗಿಲ್ಲ. ಪಾಕೆಟ್, ಸೊ ನನಗೆ ಇಲ್ಲಿ ಫಿನಿಶಿಂಗ್ ಬೇಡ, ಜಸ್ಟ್ ನಾನು ರಫಿಂಗ್ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಫಿನಿಶಿಂಗ್ ಕೂಡ ಆಮೇಲೆ ಪ್ರಾಕ್ಟೀಸ್ ಮಾಡಿ. ಇದನ್ನ ಏನು ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ಓಕೆ ಅಂತ ಹೇಳ್ಕೊಡಿ. ಯಾಕಂದ್ರೆ ನಾವು ಫಿನಿಶಿಂಗ್ ತಗೊಂಡಿಲ್ಲಲ್ಲ, ಸೊ ಅದಕ್ಕೆ ಆ ರೀತಿ ಒಂದು ಎರರ್ ಬರುತ್ತೆ. ಜಸ್ಟ್ ಓಕೆ ಅಂತ ಹೇಳಿ ಕೊಟ್ರೆ ಸಾಕು. ಸೊ ನೋಡಿ ಸ್ನೇಹಿತರೆ, ನಮಗೆ ಎಷ್ಟು ಪರ್ಫೆಕ್ಟ್ ಆಗಿ ಟೂಲ್ ಪಾತ್ ಜನರೇಟ್ ಆಗಿ ಬಂದಿದೆ ಅಂತೇಳಿ. ಸೊ ನಾವು ಹ್ಯಾಸ್ ಇಟ್ ಈಸ್ ನಮ್ಮ ಮಾಡೆಲ್ ಎಲ್ಲಿ ತನ ಇದೆಯಲ್ಲ, ಸೊ ಅಲ್ಲಿ ತರ ನಮಗೆ ಟೂಲ್ ಪಾತ್ ಜನರೇಟ್ ಆಗಿ ಬಂದೈತಿ. ಸೊ ಬಟ್ ನನಗೆ ಸ್ವಲ್ಪ ಡಿಸ್ಟೆನ್ಸಿಗೆ ಮಾತ್ರ ಬೇಕು. ಸೊ ಅದಕ್ಕೆ ಅಂತೇಳಿ ಅಗೇನ್ ಪ್ಯಾರಾಮೀಟರ್ಸ್ ಅಲ್ಲಿ ಹೋಗ್ತೀನಿ. ಸೊ ಇಲ್ಲಿ ನಮಗೆ ರಫ್ ಪ್ಯಾರಾಮೀಟರ್ ಅಲ್ಲಿ ಕಟ್ ಡೆಪ್ತ್ ಇದೆಯಲ್ಲ, ಸೊ ಕಟ್ ಡೆಪ್ತ್ ಅಲ್ಲಿ ಅಬ್ಸಲ್ಯೂಟ್ ಸೆಲೆಕ್ಷನ್ ಮಾಡ್ಕೊಳ್ಳಿ, ರೈಟ್? ಸೊ ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ಅಲ್ಲಿ ಮೌಸ್ ನ ರೈಟ್ ಕ್ಲಿಕ್ ಮಾಡಿ. ಮೌಸ್ ರೈಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಆಪ್ಷನ್ಸ್ ಬರುತ್ತೆ, ಇದರಲ್ಲಿ ಜೆಡ್ ಸೆಲೆಕ್ಷನ್ ಮಾಡ್ಕೊಂಡು ಬಂದು, ಸೊ ಇಲ್ಲಿ ನನಗೆ ಮ್ಯಾಕ್ಸಿಮಮ್ ಇಲ್ಲಿ ತರ ಮೂವ್ಮೆಂಟ್ ಆಗಬೇಕು. ದೆನ್ ಮಿನಿಮಮ್ ಡೆಪ್ತ್ ಕೂಡ ಸೇಮ್, ಮೌಸ್ ರೈಟ್ ಕ್ಲಿಕ್, ಸೆಲೆಕ್ಟ್ ಜೆಡ್. ಸೊ ಇವಾಗ ಟಾಪ್ ಕಾರ್ನರ್ ಅನ್ನ ಸೆಲೆಕ್ಟ್ ಮಾಡಿ, ರೈಟ್? ಸೊ ದೆನ್ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ನೀವು ಡೈರೆಕ್ಟ್ ಆಗಿ ಮಾಡೆಲ್ ಓಪನ್ ಮಾಡ್ಕೊಂಡು ಬಂದ್ರೆ ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸಪೋಸ್ ಬರ್ಲಿಕ್ಕೆ ಅಂದ್ರೆ ನೀವು ಈ ರೀತಿ ಮೆಥಡ್ ಅನ್ನು ಅಪ್ಲೈ ಮಾಡಿ, ರೈಟ್? ಕಟ್ ಡೆಪ್ತ್ ಅಲ್ಲಿ ಹೋಗಿ ಮಿನಿಮಮ್ ಡೆಪ್ತ್, ಮ್ಯಾಕ್ಸಿಮಮ್ ಡೆಪ್ತ್ ಸೆಲೆಕ್ಟ್ ಮಾಡಿದ್ರೆ ಸಾಕು. ಆಟೋಮೆಟಿಕ್ ಆಗಿ ನಮ್ಮ ಡೆಪ್ತ್ ಎಷ್ಟಿದೆಯಲ್ಲ ಅಷ್ಟಿಗೆ ಟೂಲ್ ಪಾತ್ ಜನರೇಟ್ ಆಗಿ ಬರುತ್ತೆ, ರೈಟ್? ಸೊ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಟೂಲ್ ಪಾತ್ ಜನರೇಟ್ ಆಗಿ ಬಂದಿದೆ. ಸೊ ಈ ರೀತಿ ಜನರೇಟ್ ಮಾಡಿದ್ರೆ ಓಕೆ. ಸೊ ಇದರಲ್ಲಿ ನೀವು ಫಿನಿಶಿಂಗ್ ಅಪ್ಲೈ ಕೂಡ ಮಾಡ್ಕೊಳ್ಬಹುದು. ಸೊ ಇಲ್ಲ ನನಗಿದು ಈ ಮೆಥಡ್ ಬೇಡ ಅಂದ್ರೆ ನೀವು ಕೌಂಟರ್ ಯೂಸ್ ಮಾಡಿ. 2D ಕೌಂಟರ್ ಸಿಂಗಲ್ ಲೈನ್ ಮೇಲೆ ಮೂವ್ ಆಗುತ್ತೆ, ಟೈಮ್ನು ಬಹಳ ಸೇವ್ ಆಗುತ್ತೆ. ಇದೊಂದು ಡಿಫ್ರೆಂಟ್ ಮೆಥಡ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ಸೊ ಇದನ್ನ ಒಂದ್ಸಲಿ ನಾವು 2D ಆನಿಮೇಷನ್ ತೋರಿಸ್ಕೊಡ್ತೀನಿ ನೋಡಿ, ರೈಟ್? ಸೊ 6mm ನಾವು ಟೂಲ್ ತಗೊಂಡಿವಲ್ಲ, ಡಿಸ್ಟೆನ್ಸ್ ಒಳಗಡೆ 15 ಇದೆ, ಅದಕ್ಕೆ ನಮ್ಗಿದು 2 ಟೈಮ್ಸ್ ಫ್ರೀ ಆಗಿ ಮೂವ್ಮೆಂಟ್ ಆಗ್ತಾ ಇದೆ, ರೈಟ್? ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್. ಈ ಮಾಡೆಲ್ ಅಲ್ಲಿ ನಾವು ಒಂದೇ ಒಂದು ಬಿಟ್ಟಿವಿ. ಸೊ ಅಲ್ಲಿ ಟ್ರಯಾಂಗಲ್ ಇದೆಯಲ್ಲ, ಅಲ್ಲಿ ನಮಗೆ ಕಾರ್ನರ್, ಸೊ ಕಾರ್ನರ್ ಅಕ್ಯುರೇಟ್ 0 ಭಾಗಕ್ಕೆ ಬರಂಗಿಲ್ಲ. ಸೊ ಅದಕ್ಕೆ ಬೇರೆ ಮೆಥಡ್ ಅಲ್ಲಿ ನಾವು ಪ್ರೋಗ್ರಾಮಿಂಗ್ ಮಾಡಬೇಕು. ಸೊ 4th ಆಕ್ಸಿಸ್ ಅವೆಲ್ಲ ನಾವು ಅದ್ರ ಮಷೀನಿಂಗ್ ಮಾಡಿದ್ರೆ ಇಲ್ಲಿ ಎಲ್ಲ ಮೆಟಲ್ ಅಂದ್ರೆ ರಿಮೂವ್ ಆಗುತ್ತೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ಕ್ಲಾಸನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಇದ್ರಲ್ಲಿ ಏನಾದರೂ ಡೌಟ್ ಇದ್ರೆ ಕಾಲ್ ಮಾಡಿ. ಸೊ ವಿಡಿಯೋ ಲೇಟ್ ಆದ್ರೆ ಸಾರಿ. ಥ್ಯಾಂಕ್ ಯು.